ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ಹೋಗೋಣ ಸೂಪರ್ ಫ್ರೆಶ್. ಮೊದಲನೇ ಅಪ್ಡೇಟ್ಗೆ ರಿಷಬ್ ಪಂತ್ ರಿಲೇಟೆಡ್ ಬರ್ತಿದೆ ಮಗ. ಉತ್ತರಾಖಂಡ್ನ ಹೈಯೆಸ್ಟ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಆಗ್ತಾರೆ ಲಾಸ್ಟ್ ಸೈಕಲ್ ಅಲ್ಲಿ. ರಿಷಬ್ ಪಂತ್ ಅವರು 23,84,00,000 ಟ್ಯಾಕ್ಸ್ ನ ಕಟ್ಟಿದ್ದಾರೆ ಅಂತ ಅಪ್ಡೇಟ್ ಇದೆ ಮಗ. ಹೋ ಏನ್ ಗುರು ಇದು, ಈ ಪಾರ್ಟಿ ಟ್ಯಾಕ್ಸ್ ಕಟ್ಬಿಟ್ರ? 27 ಕೋಟಿ IPL ಅಲ್ಲಿ ಬಂತಲ್ಲ, ಅದರಿಂದ ಕಟ್ಟಿರ್ಬೇಕು ಅಂತ ನೋಡ್ತು ಅಂದ್ರೆ ಸೊ ಅದಲ್ಲ, ಬೇರೆ ಇನ್ಕಮ್ ಕೂಡ ಒಬ್ಬೆಸ್ ಇದ್ದೇ ಇರುತ್ತೆ. ಬರೀ ಅದೊಂದೇ ಇನ್ಕಮ್ ಅಲ್ಲ, IPL ಇಂದ ಜನರೇಟ್ ಆಗೋ ರೆವೆನ್ಯೂ ಮಾತ್ರ ಅಂತಲ್ಲ, ಇನ್ನು ಅವರಿಗೆ ಅವ್ರ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಆ ರೆವೆನ್ಯೂ ಬೇರೆ ಆಡ್ ಆನ್ ಆಗುತ್ತೆ. ಜೊತೆಗೆ ಪ್ರಮೋಷನಲ್ ರೆವೆನ್ಯೂ ಬೇರೆ ಇರುತ್ತೆ, ಕೊಲಾಬರೇಟಿವ್ ರೆವೆನ್ಯೂ ಬೇರೆ ಇರುತ್ತೆ, ಏನೇನೋ ಬೇರೆ ರೆವೆನ್ಯೂಗಳಿರುತ್ತಲ್ಲ, ಎಲ್ಲ ಓವರ್ ಆಲ್ ಆಗಿ ಒಂದು ವರ್ಷಕ್ಕೆ 8.4 ಕೋಟಿನ ಟ್ಯಾಕ್ಸ್ ಆಗಿ ಕಟ್ಟಿದ್ರಂತೆ. ಸೊ ನೆಕ್ಸ್ಟ್ ಸೈಕಲ್ಗೆ ಒಬ್ಬಿಯಸ್ಲಿ ಕಮ್ಮಿ ಆಗುತ್ತೆ, ಯಾಕಂದ್ರೆ 27 ಕೋಟಿ ಈ ಸೈಕಲ್ನ ಆದಾಯ ಇದ್ದು, IPL ನ ಆದಾಯ ಇದ್ದು 27 ಕೋಟಿ. ನೆಕ್ಸ್ಟ್ ಸೈಕಲ್ಗೆ ಒಬ್ಬಿಯಸ್ಲಿ 15 ಕೋಟಿಗೆ ನಾವು ಟ್ರೇಡ್ ಮಾಡ್ಕೊಂಡಿದ್ರಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಖಂಡಿತ ಇನ್ನೊಂದು ಸ್ವಲ್ಪ ಅಮೌಂಟ್ ಇದರಲ್ಲಿ ಕಮ್ಮಿ ಆಗುತ್ತೆ. ಸೊ ದೇಶದ ಇನ್ಕಮಿಗೆ ರಿಷಬ್ ಪಂತ್ ಅವ್ರಿಂದ ಸ್ವಲ್ಪ ಹೊಡೆತ ಬಿದ್ದಿದೆ ಅಂತ ಹೇಳ್ಬೇಕು, ಅವ್ರು 15 ಕೋಟಿಗೆ ಹೋಗಿರೋದ್ರಿಂದ. ಬಟ್ ಬೇರೆಯವರಿಂದ ಕಿತ್ಕೊಂತಾರೆ ಏನು, IPL ಅಲ್ಲಿ ಇರುವಂಥ ಪರ್ಸ್ ವ್ಯಾಲ್ಯೂ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಲೇಬೇಕು, ಅಂಡ್ ಟ್ಯಾಕ್ಸು ಡಿಸ್ಟ್ರಿಬ್ಯೂಟ್ ಆಗಲೇಬೇಕು ಎಲ್ಲರಿಗೂ ಕೂಡ. ಸೊ ರಿಷಬ್ ಪಂತ್ ಸಿಕ್ಕಾಪಟ್ಟೆ ಹೆವಿ ಟ್ಯಾಕ್ಸ್ ಪೇಯರ್ ಅಪ್ಪ. ಉತ್ತರಾಖಂಡ್ನ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ, ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಹೇಳ್ತಿರೋದು, ಸಂಸ್ಥೆ ಎಲ್ಲ ಮಾಡ್ಕೊಂಡು ಕಂಪ್ನಿ ಎಲ್ಲ ಕಟ್ಕೊಂಡ್ರು ಅಲ್ಲ ಜಾಸ್ತಿ ಕಟ್ತಾರೆ, ಬಟ್ ಇಂಡಿವಿಜುವಲ್ ಆಗಿ ಕಟ್ಟಿದ್ರಂತೆ. ಅಪ್ಡೇಟ್ ಬಿಟ್ಟು ಮೊಹಮ್ಮದ್ ಶಮಿ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ ರಿಲೇಟೆಡ್ ಟು ಇಂಡಿಯನ್ ಕೋಚ್ ಅಂತ ಬಂದಾಗ. ಅವರು ಇವ್ರನ್ನ ಪಿಕ್ ಮಾಡ್ತಾರಂತೆ. ಅನಿಲ್ ಕುಂಬ್ಳೆನ ತಗೊಳ್ಳಿ, ಗೌತಮ್ ಗಂಭೀರ್ನ ತಗೊಳ್ಳಿ, ರವಿ ಶಾಸ್ತ್ರನ ತಗೊಳ್ಳಿ, ಜೊತೆಗೆ ರಾಹುಲ್ ದ್ರಾವಿಡ್ನ ತಗೊಳ್ಳಿ, ಈ 4 ಜನದಲ್ಲಿ ನೀವು ಯಾರನ್ನ ಪಿಕ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಹೇಳಿರೋದು ರವಿ ಶಾಸ್ತ್ರಿ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ಪೀರಿಯಡ್ ಅಲ್ಲಿ ಒಬ್ಬಿಯಸ್ಲಿ ಇವರು ಕೂಡ ಪೀಕಲ್ಲಿ ಇದ್ರು. ಜೊತೆಗೆ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಟ್ರಾನ್ಸಿಷನ್ ಅನ್ನೋದಾಯ್ತು ರವಿ ಶಾಸ್ತ್ರಿ ಅಂಡ್ ವಿರಾಟ್ ಕೊಹ್ಲಿಯ ಪೀರಿಯಡ್ ಅಲ್ಲಿ. ಯಾರೋ ಕಂಡು ಕೇಳರಿಯದಂತ ಒಂದು ಟ್ರಾನ್ಸಿಷನ್ ಆಯ್ತು. ಅದು ವರ್ಲ್ಡ್ ಕಪ್ ಗೆದ್ದಿಲ್ಲದೆ ಇರ್ಬೋದು ನಾವು, ಬಟ್ ಅಲ್ಲಿ ಆದಂತ ಟ್ರಾನ್ಸಿಷನ್ ಫೇಸ್ ಏನಿದೆ ಅದು ಇನ್ನೂ ಸಹ ಕ್ಯಾರಿ ಆಗ್ತದೆ ಟೀಮ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಅದೇನು ತಪ್ಪೇನು ಆಗೋದಿಲ್ಲ. ಅಪ್ಡೇಟ್ ನಂಬರ್ 3, ಹೆಂಗೆ ಕೋಚ್ನ ಪಿಕ್ ಮಾಡಿದ್ರು ಅದೇ ರೀತಿ ಬೆಸ್ಟ್ ಕ್ಯಾಪ್ಟನ್ ಅನ್ನ ಪಿಕ್ ಮಾಡಿದ್ರೆ. ಒಬ್ಬಿಯಸ್ಲಿ ಯಾರ ಪೀರಿಯಡ್ ಅಲ್ಲಿ ಇವ್ರು ಎಂಜಾಯ್ ಜಾಸ್ತಿ ಮಾಡಿದ್ರೆ ಅಂತಂದ್ರೆ ಅದು ಇವರ ಪೀರಿಯಡ್ ಅಲ್ಲೇ, ರವಿ ಶಾಸ್ತ್ರಿ ಅವರ ಪೀರಿಯಡ್. ರವಿ ಶಾಸ್ತ್ರಿ ಅವರ ಪೀರಿಯಡ್ ಅಲ್ಲಿ ಯಾರು ಕೋಚ್ ಆಗಿದ್ರು? ಸೊ ಅವರೇ ಅಲ್ವಾ ಕೋಚ್ ಆಗಿದ್ದು. ಯಾರು ಕ್ಯಾಪ್ಟನ್ ಆಗಿದ್ರು? ವಿರಾಟ್ ಕೊಹ್ಲಿ ಅಲ್ವಾ ಕ್ಯಾಪ್ಟನ್ ಆಗಿದ್ದು. ಸೊ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರೆ, ಅಂಡ್ ಅವ್ರ ಕ್ಯಾಪ್ಟನ್ಸಿ ನಂಗೆ ಆಡೋದು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಂಡ್ ಅದು ಒಂಥರ ಬ್ರದರ್ಹುಡ್ ಅನ್ನೋದಿದೆ ನಮ್ಮಿಬ್ಬರ ಮಧ್ಯ. ಸೊ ಅದು ಹೇಳೋದಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂತಾನೆ ನಾನು ಆ ಟೀಮಲ್ಲಿ ಆಡೋದಕ್ಕೆ ಕಣ್ಣು ಮುಚ್ಕೊಂಡು ಆಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಏನಪ್ಪ ಇದು IPL ರಿಲೇಟೆಡ್ ಈ ತರ ಅಪ್ಡೇಟ್ ಬರ್ತಾ ಇದೆ. ಆಗಸ್ಟ್ 12ನೇ ತಾರೀಕು ಸ್ಟಾರ್ಟ್ ಮಾಡ್ಕೊಂತಿದ್ರಂತೆ ಪಂಜಾಬ್ ಕಿಂಗ್ಸ್ ಅವರು ಅವರ ಪ್ರೀ ಸೀಸನ್ ಪ್ರಾಕ್ಟೀಸ್ ಕ್ಯಾಂಪ್ನ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರಂತೆ. ಅಂದ್ರೆ ಇದೊಂದು 5 ಡೇ ಪ್ರಾಕ್ಟೀಸ್ ಆಗಿರುತ್ತೆ ಅಷ್ಟೇ. ಸುಮ್ಮನೆ ಕರೆಸಿ ಸುಮ್ಮನೆ ಖಾಲಿ ಕೂತಿರ್ತಾರಲ್ಲ ಪ್ಲೇಯರ್ಸ್ಗಳು, ಅವರೆಲ್ಲ ಒಂಥರ ಮೈಯೆಲ್ಲ ಜರುಗಿಟ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕರೆಸ್ಬಿಟ್ಟು ಸ್ವಲ್ಪ ಆಕ್ಟಿವೇಟ್ ಮಾಡೋಣ ಅಂತ, ಅಂದರೆ ಇಂಡಿಯನ್ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳೆಲ್ಲ ಕರೆಸ್ಬಿಟ್ಟು ಸ್ವಲ್ಪ ಮೈ ಬಿಸಿ ಮಾಡೋಣ ಅಂತ ಇರಬಹುದು. ಸೊ ಇದೇನು ಅಂತ ಸೀರಿಯಸ್ ಮಾಡೋದ, ಇವಾಗ ಇನ್ನೇನು IPL ಆಡ್ಬಿಡ್ತಾರೆ ಅನ್ನೋ ಥರ ಅಲ್ಲ, ಇಲ್ಲಿಂದ IPL ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಅಂತಲೂ ಕೂಡ ಅಲ್ಲ. ಸೊ ಜಸ್ಟ್ ಒಂದು 5 ದಿನದ ಪ್ರಾಕ್ಟೀಸ್ನ ಇಟ್ಕೊಂಡಿದ್ರಂತೆ ಪಂಜಾಬ್ ಕಿಂಗ್ಸ್ ಅವರು. ಸೊ ನೋಡೋಣ ಅದು ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಕ್ಲಾರಿಟಿ ಸಿಕ್ಕಿದ್ದು ಬುಮ್ರಾ ರಿಲೇಟೆಡ್. ನಬಿ ಅವರು ಕೂಡ ರಿಪ್ಲೇಸ್ಮೆಂಟ್ ಆಗಿ ಬಂದ್ರು, ಅವ್ರು ರೂಲ್ಡ್ ಔಟ್ ಆಗಿದ್ದಾಯ್ತು. ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ರು ಜಸ್ಪ್ರೀತ್ ಬುಮ್ರಾ ಅವರು. ಫಿಟ್ ಅಂತ ಬಂತು, ಆಮೇಲೆ ರೂಲ್ಡ್ ಔಟ್ ಆದ್ರು, ರಿಪ್ಲೇಸ್ಮೆಂಟ್ ಕೂಡ ಅವ್ರ ಜಾಗದಲ್ಲಿ ಅನೌನ್ಸ್ ಆಯಿತು. ಸೊ ಇನ್ನೂ ಒಂದು ಸ್ಟಾರ್ ಮಾರ್ಕ್ ಹಾಕಿದ್ದು ಯಾರಿಗೆ ಅಂತಾರೆ, ಅದು ಸಾಯಿ ಸುದರ್ಶನ್ಗೆ. ಸಡಗಕ್ಕಿಂತ ಮುಂಚೆನಾಗಿ ಆದರೂ ಕರೆಂಟ್ ಹೋಗ್ಲಿ ಇರಲಿ. ಸೊ ಏನು ಹೇಳಬೇಕು ಅನ್ನೋದೇ ಮರ್ತೋಗ್ಬಿಟ್ಟೆ. ಹೋಗು, ಸಾಯಿ ಸುದರ್ಶನ್ ಅವ್ರನ್ನ ಇವಾಗ ಪರ್ಫೆಕ್ಟ್ಲಿ ಫಿಟ್ ಅಂತ ಡಿಕ್ಲೇರ್ ಮಾಡಿದ್ರಂತೆ. ಆ್ಯಂಡ್ 8ನೇ ತಾರೀಕಿಗೆ ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ಲ್ಯಾಂಡ್ ಆಗ್ತಾ ಇದ್ರಂತೆ. ಅವ್ರಿಗೆ ಟೋ ಇಂಜುರಿ ಆಗಿತ್ತಂತೆ. ಕ್ರಿಕೆಟ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರಂತೆ. ಆ್ಯಂಡ್ ನಥಿಂಗ್ ಟು ವರಿ ಅಂತ ಕೂಡ ಅಪ್ಡೇಟ್ ಬರ್ತಿದೆ. ಸೊ ಅದರಿಂದ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಎಲ್ಲ ಆ್ಯಡ್ ಆನ್ ಆಗಲ್ಲ, ಅವರು ಜಾಯ್ನ್ ಆಗ್ತಿದ್ದಾರೆ 8ನೇ ತಾರೀಕಿಗೆ. ಮಣ್ತಂದಿರು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಈ ಕರೆಂಟ್ ಹೋಗ್ಬಿಟ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀನಾ, ಮಳೆ ಗಾಳಿ ಅದು ಇದು ಏನು ಬಂದರೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಿಮಗೋಸ್ಕರ ವಿಡಿಯೋ ಮಾಡ್ತಾನೆ ಇರ್ತೀನಿ, ಹೊಡಿತಾನೆ ಇರ್ತೀನಿ, ನೀವು ನೋಡ್ತಾನೆ ಇರ್ತೀರಾ. ಸೊ ಓಕೆ, ಜಾಸ್ತಿ ಶೂಟ್ ಆಗಿ ಸಾಕು. 6ನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ನಾವು ಬೆನ್ ಸ್ಟೋಕ್ಸ್ ಅವ್ರದ್ದು ಅಪ್ಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋ ಬ್ರ್ಯಾಂಡನ್ ಮ್ಯಾಕ್ಲಮ್ ರಿಲೇಟೆಡು. ಸೊ ಅವ್ರು ಹೇಳ್ತಾರೆ, ನಾನಾದರೂ ರಿಟೈರ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಟೆಸ್ಟ್ ಕ್ರಿಕೆಟಿಗೆ ಖಂಡಿತ ಬ್ರ್ಯಾಂಡನ್ ಮ್ಯಾಕ್ಲಮ್ ಅವರು ಈಚೆಗಡೆ ಬರ್ತಾ ಇರಲಿಲ್ಲ, ಅವ್ರನ್ನ ಇಳಿಸ್ತಾ ಇರಲಿಲ್ಲ, ಅಥವಾ ಅವರೇ ಈಚೆಗಡೆ ಬರ್ತಾ ಇರಲಿಲ್ಲ. ಸೊ ಒಂದು ನಂಬಿಕೆ, ಒಂದು ಭರವಸೆ ಅನ್ನೋದು ಇವ್ರ ಮೇಲೆ ಅವ್ರಿಗಿತ್ತು, ಅವ್ರ ಮೇಲೆ ಇವ್ರಿಗಿತ್ತು, ಒಂದು ಬಾಂಡಿಂಗ್ ಅನ್ನೋದಿತ್ತು. ಸೊ ಕ್ಯಾಪ್ಟನ್ ಯಾವಾಗ ಚೇಂಜ್ ಆಗ್ತಿದ್ರು, ಕೋಚು ಕೂಡ ಚೇಂಜ್ ಆಗಬೇಕು ಅಂತ ಅನ್ಕೊಂಡ್ರಂತೆ. ಆ್ಯಂಡ್ ECBನೂ ಕೂಡ ಒಂದು ಚೇಂಜ್ ನೋಡ್ತಾ ಇತ್ತಂತೆ. ಸೊ ಅವ್ರು ಹೇಳ್ತಿರೋದು ಇಷ್ಟ, ನಾನು ಇದ್ದಿದ್ದೆ ಅಂತಂದ್ರೆ ಖಂಡಿತ ಬ್ರ್ಯಾಂಡನ್ ಮ್ಯಾಕ್ಲಮ್ ಅವರು ಕೂಡ ಕೋಚಿಂಗ್ ಮಾಡ್ತಾ ಇರೋರು ಅಂತ. ಅಪ್ಡೇಟ್ ನಂಬರ್ 7, ಇವಾಗ ಇನ್ನೇನು ಇನ್ಆಕ್ಟಿವ್ ಸೀಸನ್ ಇದೆ ಇಶಾನ್ ಕಿಶನ್ ಅವರಿಗೆ. ಸೊ ಈ ಒಂದು ಪೀರಿಯಡ್ ಅಲ್ಲಿ ಅವರ RBI ಕೆಲಸದ ಹತ್ರಕ್ಕೆ ಹೋಗಿದ್ರೆ ಐಡೆಂಟಿ ಕಾರ್ಡ್ ಎಲ್ಲ ಹಾಕೊಂಡು, ಈ ಕಡೆ ಸಿರಾಜ್ ಭಯ್ಯ ನೋಡ್ತೋ ಅಂತಂದ್ರೆ DSP, ಈ ಕಡೆ ಇವ್ರು ನೋಡ್ತೋ ಅಂತಂದ್ರೆ RBI ನ ಎಂಪ್ಲಾಯಿ. ಸೊ ಕ್ರಿಕೆಟರ್ಸ್ಗೆ ಒಬ್ಬಿಯಸ್ಲಿ
ಸುಮಾರು ಜನಕ್ಕೆ RBIನ ಕೆಲಸ ಅಂತ ಸಿಕ್ಕಿದೆ. ಇಂಡಿಯನ್ ಕ್ರಿಕೆಟರ್ಸ್ಗೆ ಏನು ಬರೀ ಇವ್ರು ಮಾತ್ರ ಅಂತಲ್ಲ, ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳು ಕೆಲಸ ಮಾಡಿದ್ರೆ RBIಯಲ್ಲಿ. ಸೊ ಸುಮ್ಮನೆ ಇರುತ್ತೆ ಗುರು, ಏನಿಲ್ಲ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡೇನು ಕೆಲಸ ಮಾಡಬೇಕು ಅಂತ ಏನಿಲ್ಲ ಅವ್ರಿಗಲ್ಲಿ. ಸುಮ್ಮನೆ ಹೋಗ್ಬಿಟ್ಟು ಮಗ ತೋರಿಸ್ ಬಂದರೆ ಸಾಕು, ಸುಮ್ಮನೆ ಹೋಗ್ಬಿಟ್ಟು ಅವಾಗ ಹೋಗ್ಬಿಟ್ಟು ಅಲ್ಲಿ ಒತ್ಬಿಟ್ಟು ಬಂದರೆ ಸಾಕು, ಒಂದು ಸೈನ್ ಹಾಕ್ಬಿಟ್ಟು ಬಂದರೆ ಸಾಕು, ಆ ಥರ ಅಷ್ಟೇ. ಅವ್ರದ್ದು ಏನು ದೊಡ್ಡ ಕೆಲಸ ಇರೋದಿಲ್ಲ. ಸೊ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಕೆಲಸನೂ ಮಾಡೋಕ್ಕಾಗತ್ತೆ ಗುರು ಅವರಲ್ಲಿ. ಅಂತಂಥ ದೊಡ್ಡ ಸೆಲೆಬ್ರಿಟೀಸ್ಗಳು ಹೋಗ್ಬಿಟ್ಟು ಕೆಲಸನೂ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ ಇಲ್ಲಿ? ಸುಮ್ಮನೆ ಹೆಸ್ರಿಗೆ ಮಾತ್ರ ಕೆಲಸ. ಅದೇ ಒಂದು ಇರಬೇಕಲ್ಲಪ್ಪ, ಒಂದು ಪರ್ಮನೆಂಟ್ ಲೈಫ್ ಸೆಕ್ಯೂರಿಟಿ ಅನ್ನೋದಕ್ಕೆ ಒಂದು ಇರಬೇಕಲ್ಲ, ಅದಕ್ಕೋಸ್ಕರ ಇದು ಏನೂ ಆಗಿಲ್ಲ ಅಂದರೆ ಕರಿಯರ್ ಬರ್ಬಾದ್ ಆಗೋಗ್ಬಿಡ್ತು ಅಂದರೆ ಲಾಸ್ಟಿಗೆ ಇದಾರು ಇರುತ್ತೆ ಅಂತ. ಅಪ್ಡೇಟ್ ನಂಬರ್ 8, ಯುವರಾಜ್ ಸಿಂಗ್ ಅವರು ಓಪನ್ ಆಗಿ ಮಾತಾಡಿದ್ರೆ ಅವ್ರಿಗೆ 36 ವರ್ಷ ಇದ್ದಾಗ ಏನು ಅನ್ನಿಸ್ತು ಅಂತ. ಇಂಡಿಯನ್ ಕ್ರಿಕೆಟ್ ಟೀಮಿಂದ ಅವ್ರನ್ನ ಕೈ ಬಿಡ್ತಾರೆ. ಸೊ ಆ ಟೈಮಿಗೆ ಹೆಂಗೆ ಫೀಲ್ ಆಯಿತು ಅಂತಂದರೆ ಅವ್ರಿಗೆ ಒಂಥರ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ನಾನು 36 ವರ್ಷ ಆದ್ರೂ ಕೂಡ ಇಂಡಿಯಾಗಿನ್ನ ಆಡಬೇಕು ಅಂತ ಫೀಲ್ ಇತ್ತು ನನಗೆ. ನಾನೇ ಈಚೆ ಕಡೆ ಬರಲ್ಲ ಇಂಡಿಯನ್ ಟೀಮಿಂದ, ನಾನೇ ರಿಟೈರ್ಮೆಂಟ್ ಕೊಟ್ಬಿಟ್ಟು ಈಚೆ ಬರಲ್ಲ, ಅವರು ತೆಗ್ದಾಕೋ ನಾನು ಬಂದ್ಬಿಟ್ಟು ರಿಟೈರ್ಮೆಂಟ್ ಹಾಕೊಟ್ಟೆ ಅಂತ ಹೇಳಿದ್ರು. ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ರೆ. MS ಧೋನಿ ಜೊತೆಗೆ ನಾನು ಮಾತಾಡಿದೆ, ಬಟ್ ಆ ಟೈಮಲ್ಲಿ ಅವರು ಕ್ಯಾಪ್ಟನ್ ಆಗಿರಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿಲ್ಲ. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿನ ಕಂಪ್ಲೀಟ್ ಆಗಿ ತೊಗೊಂಡ್ರು, ಅಕ್ರಾಸ್ ಆಲ್ 3 ಫಾರ್ಮೇಟ್ಸ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ MS ಧೋನಿ ಜೊತೆ ನಾನು ಮಾತಾಡಿದೆ, ನನ್ನ ಫ್ಯೂಚರ್ ಬಗ್ಗೆ ನನಗೆ ಒಂಥರ ಏನು ಹೇಳ್ತಾ ಇರಲಿಲ್ಲ. BCCI ಅವರಾಗಿರಲಿ ಯಾರೇ ಆಗಿರಲಿ, ಏನು ಹಿಂಗಿದೆ ಗುರು ನಿನ್ನ ಫ್ಯೂಚರು, ಇಲ್ಲ ಗುರು ನಿಂತೋಯ್ತು, ಇಲ್ಲ ನಿನ್ನ ಆಡ್ಬೋದು ಗುರು ಅಂತ ಏನು ಹೇಳ್ತಾ ಇಲ್ಲ, ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಡ್ತಾ ಇಲ್ಲ. ಬಟ್ ನಾನು MS ಧೋನಿ ಅವ್ರ ಜೊತೆಗೆ ಮಾತಾಡಿದೆ, ಅವ್ರ ಜೊತೆಗೆ ಮಾತಾಡಿದಾಗ ನನಗೆ ಒಂದು ರೇಂಜಿಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ತು. ಸೊ ಅಲ್ಲಿ ಯಾವ ಥರ ಬಂತು ಇನ್ಫಾರ್ಮೇಷನ್ ಅಂತ ಅಂದರೆ, ನೀನು ಇಲ್ಲಿ ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡಲೇಬೇಕು. ಆ ಟೈಮ್ ಯೋಗೋ ಟೆಸ್ಟು ಅದು ಇದೆಲ್ಲ ಸಿವಿಯರ್ ಆಗಿತ್ತು. ಸೊ ನೀನು ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡಬೇಕು, ಮುಂದಕ್ಕೆ ಹೋಗಬೇಕು ಅಂತಂದರೆ ಅನ್ನೋ ಥರ ಇತ್ತು. ಬಟ್ ನಾನು ಆ ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡಿದೆ ಕ್ಲಿಯರು, ಬಟ್ ಸೆಲೆಕ್ಷನ್ನು ನನ್ನ ಕೈಯಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಂದ ರವಿ ಶಾಸ್ತ್ರಿ ಅವರು ಬುಮ್ರಾ ಅವ್ರ ಬಗ್ಗೆ ಮಾತಾಡಿದ್ರೆ, ಬುಮ್ರಾಗೆ ಆಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇದೆ. ಬಟ್ ಅವ್ರಿಗೆ ಆಗ್ತಿರೋಂಥ ಇಂಜುರೀಸು ಆ್ಯಂಡ್ BCCI ಅವ್ರನ್ನ ನೋಡ್ಕೊತಾ ಇರೋಂಥ ರೀತಿ ಏನಿದೆ, ಅವ್ರನ್ನ ಅವರೇನೆ ಒಂಥರ ಈಚೆಗಡೆ ಇಟ್ಕೊಂತಿಲ್ಲ. ಸೊ ಒಂಥರ ಸಿಚುವೇಶನ್ಗಳು ಆ ಥರ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ BCCI ವರ್ಕ್ಲೋಡ್ನ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಒಂಥರ ಪ್ರಿಸರ್ವ್ ಮಾಡಬೇಕು ಪ್ಲೇಯರ್ಗಳನ್ನ ಅಂತ ಇರೋದ್ರಿಂದ, ಎಸ್ಪೆಷಲಿ ಬುಮ್ರಾನ ಪ್ರಿಸರ್ವ್ ಮಾಡಬೇಕು ಅನ್ನೋದಿರೋದ್ರಿಂದ ಅವ್ರನ್ನ ಜಾಸ್ತಿ ಅಷ್ಟೇನಾಗಿ ಆಡಿಸ್ತಾ ಇಲ್ಲ. ಆ್ಯಂಡ್ ನಾನು ಹೋಗ್ಬಿಟ್ಟು ಕೇಳಿದೆ ಅವರಿಗೆ, ನೀನು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ನ ಆಡಬೇಕು ಅಂತ ಇಷ್ಟ ಇದೆಯಾ ಗುರು ಅಂತ ಕೇಳಿದಾಗ ಕಣ್ಣು ಅರಳಿಬಿಡ್ತು ಅವ್ರದ್ದು. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಡ್ರೀಮ್ ಸೀರೀಸ್ ನನಗದು ಅಂತ ಹೇಳ್ತಾರಂತೆ. ಆ್ಯಂಡ್ ಇಲ್ಲಿ ಹೇಳಿರೋದೇನು ಅಂತಂದರೆ, ಅವರು ವೈಟ್ ಬಾಲ್ ಫಾರ್ಮೆಟ್ನ ಪ್ಲೇಯರ್ ಅಂತ ನೀವು ನಿಗದಿ ಮಾಡಿಬಿಟ್ಟಿದ್ರಾ, ಬಟ್ ರೆಡ್ ಬಾಲಲ್ಲಿ ನಾನು ಬುಮ್ರಾನ ಜಾಸ್ತಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೆಡ್ ಬಾಲಲ್ಲಿ ಅವ್ರು ಜಾಸ್ತಿ ಪ್ರೂವ್ ಮಾಡಬೇಕು ಅಂಡ್ ಆಸೆ ಅವ್ರಿಗಿದೆ. ಅವ್ರ ಕಣ್ಣು ಅರಳಿಸ್ದಾಗಲೇ ನನಗೆ ಗೊತ್ತಾಗ್ಬಿಡ್ತು, ಇಲ್ಲ ಗುರು ಅವ್ರು ಸೌತ್ ಆಫ್ರಿಕಾ ಸೀರೀಸ್ಗೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ. ಬಟ್ ಅದೇ ಕಾರಣಾಂತರಗಳಿಂದ ಅವ್ರು ಮಿಸ್ ಆಗ್ತಾ ಇರ್ತಾರೆ ಅಷ್ಟೇ. ಅದು ಬಿಡ್ತು ಅಂತ ಅಂದರೆ ಅವ್ರು ಎಲ್ಲ ಮ್ಯಾಚ್ನೂ ಆಡುವಂಥ ಪ್ಲೇಯರು, ಎಲ್ಲ ಮ್ಯಾಚ್ನೂ ಆಡಬೇಕು ಅಂತ ಇಂಟ್ರೆಸ್ಟ್ ತೋರಿಸುವಂಥ ಪ್ಲೇಯರ್, ಸುಮ್ಮನೆ ಕೂತ್ಕೊಳ್ಳೋಂಥ ಪ್ಲೇಯರ್ ಅಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10, ಕ್ಲಾರಿಟಿ ಸಿಕ್ಕಿದೆ ಜಮಾದಲ್ಲಿ ಏನಾಗಿತ್ತು ಇಂಡಿಯನ್ ಟೀಮಲ್ಲಿ ಅಂತ. ಅನಿಲ್ ಕುಂಬ್ಳೆ ಮತ್ತು ವಿರಾಟ್ ಕೊಹ್ಲಿ ಅವರ ಪೀರಿಯಡ್ ಅಂತ ಬರುತ್ತೆ, ಗೊತ್ತಿರೋದು ನಿಮಗೆ. ಆ ಟೈಮು ಚೆನ್ನಾಗಿರಲಿಲ್ಲ. ಆ್ಯಂಡ್ ಫೋರ್ಸ್ಫುಲಿ ಒಂದು ಕೋಚಿಂಗಿಂದನೂ ಕೂಡ ಕೆಳಗಡೆ ಡೌನ್ ಆಗ್ತಾರೆ. ಅನಿಲ್ ಕುಂಬ್ಳೆ ಮತ್ತು ವಿರಾಟ್ ಕೊಹ್ಲಿ ಅವರ ಮಧ್ಯ ಏನು ಅಷ್ಟೇನಾಗಿ ಬಾಂಡಿಂಗ್ ಚೆನ್ನಾಗಿರಲಿಲ್ಲ. ಎಲ್ಲರಿಗೂ ಗೊತ್ತಿರೋದು, ಏನಾರ ಹೈಡ್ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಇವರು ಓಪನ್ ಆಗಿ ಹೇಳಿದರೆ ವೀರೇಂದ್ರ ಸೆಹ್ವಾಗ್ ಅವರು, ಆ ಬಾಂಡಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಕೋಚಿಂಗು ಕೂಡ ಕೆಳಗಡೆ ಬೀಳ್ತಾರೆ, ಕಿತ್ತಾಕ್ತಾರೆ ಕೋಚ್ನ. ಆಮೇಲೆ ನನ್ನ ಹತ್ರ ಬಂದಿದ್ರು ವೀರೇಂದ್ರ ಸೆಹ್ವಾಗ್ ಅವ್ರ ಹತ್ರ ಕೋಚಿಂಗಿಗೆ BCCI ಅವರು ಕೇಳಿದ್ರಂತೆ, ನೀವು ಕೋಚ್ ಆಗ್ರಿ ಇಂಡಿಯನ್ ಟೀಮಿಗೆ ಅಂತ. ಸೊ ಬಾಂಡಿಂಗ್ ಚೆನ್ನಾಗಿತ್ತು ವಿರಾಟ್ ಕೊಹ್ಲಿಗೂ ಮತ್ತು ಒಬ್ಬಿಯಸ್ಲಿ ವೀರೇಂದ್ರ ಸೆಹ್ವಾಗ್ನು. ಅವ್ರು ಕೇಳಿದ್ದೇನು ಅಂತ, ನಾನು ಇಂಡಿಯನ್ ಟೀಮ್ನ ಕೋಚ್ ಆಗಬೇಕು ಅಂತಂದರೆ ಅಸಿಸ್ಟೆಂಟ್ ಕೋಚು ನಮ್ಮವರೇ ಆಗಿರಬೇಕು, ಬ್ಯಾಟಿಂಗ್ ಕೋಚು ನಮ್ಮವರೇ ಆಗಿರಬೇಕು, ಬೌಲಿಂಗ್ ಕೋಚು ನಮ್ಮವರೇ ಆಗಿರಬೇಕು, ಫೀಲ್ಡಿಂಗ್ ಕೋಚು ನಮ್ಮವರೇ ಆಗಿರಬೇಕು, ಫಿಸಿಯೋನೋ ನಮ್ಮವರೇ ಆಗಿರಬೇಕು, ಆ್ಯಂಡ್ ಟ್ರೈನರು ಕೂಡ ನಮ್ಮವರೇ ಆಗಿರಬೇಕು, ಎಲ್ಲರೂ ನಮ್ಮವರೇ ಆಗಿರಬೇಕು. ನಾನು ಹೇಳ್ದವ್ರನ್ನ ನೀವು ಅಪಾಯಿಂಟ್ ಮಾಡೋದ್ರಿಂದಾನೆ ಮಾತ್ರ ನಾನು ಕೋಚಿಂಗ್ನ ಮಾಡ್ತೀನಿ. ನೀವು ಯಾರ್ಯಾರನ್ನ ಕರ್ಕೊಂಬಂದ್ಬಿಟ್ಟು ನೀವು ಕೋಚಿಂಗ್ ಮಾಡಿ ಅಂತ ಬಿಟ್ರಿ ಅಂತಾರೆ, ನನ್ನ ಕೈಲಿ ಕೋಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನವ್ರು ಬೇಕು ನನಗೆ ಕೋಚಿಂಗ್ ಮಾಡೋದಕ್ಕೆ ಅಂತ ಅವ್ರು ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಬಿಟ್ರಂತೆ. ಆ್ಯಂಡ್ ಅವರು ಯಾವತ್ತೂ ಇಂಡಿಯನ್ ಟೀಮ್ನ ಕೋಚಿಂಗ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿಲ್ವಂತೆ. ಇವರು ಹೋಗಿದ್ರಿಂದ ಅವ್ರು ಆ ಥರ ಆಫರ್ನ ಅವರು ಇಟ್ರಂತೆ. ಬಟ್ ಅದಕ್ಕೆ BCCI ಅವರು ಅಗ್ರಿ ಮಾಡಲಿಲ್ವಂತೆ. ನಾವೇ ಇವ್ರನ್ನೆಲ್ಲ ಇಡ್ತೀವಿ, ನೀವು ಬಂದ್ಬಿಟ್ಟು ಅಮಿಕಾಂಗ್ ಕೋಚಿಂಗ್ ಮಾಡಿ ಅಂತಂದ್ರಂತೆ. ಅದಕ್ಕೆ ನಾನು ಬರಲ್ಲ ಚಿನ್ನ ಹೋಗು ಅಂತ ಅಂದ್ರಂತೆ. ಅಪ್ಡೇಟ್ ನಂಬರ್ 11, ಅಂಪೈರ್ ಅನಿಲ್ ಚೌಧರಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂಪೈರ್ ಹೇಳ್ತಾರೆ ಅಂತಂದರೆ ನೋಡಿ, ಪ್ಲೇಯರ್ಸ್ಗಳು ಹೇಳೋದು ಸಪ್ರೇಟು, ಎಕ್ಸ್ ಪ್ಲೇಯರ್ಸ್ ಆಗಿರ್ಬೋದು, ಆ್ಯಕ್ಟಿವ್ ಪ್ಲೇಯರ್ಸ್ ಆಗಿರ್ಬೋದು ಹೇಳೋದು ಸಪ್ರೇಟು. ಬಟ್ ಅಂಪೈರ್ಸ್ ಮಾತಾಡ್ತಾರೆ ಅಂದರೆ ಒಬ್ಬ ಪ್ಲೇಯರ್ ಬಗ್ಗೆ, ಸೊ ಅವರ ವ್ಯಾಲ್ಯೂ, ಅವರ ಘನತೆ, ಗೌರವ ಯಾವ ರೇಂಜಿಗೆ ಯಾವ ಲೆವೆಲ್ ಇಟ್ಟಿರ್ತಾರೆ ಅಂಪೈರ್ಸ್ಗಳು ಅಂತ. ಅದು ಒಬ್ಬ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳು ಅಂಪೈರಿಂಗ್ ಮಾಡುವಂಥ ಅಂಪೈರ್, ಇಂಡಿಯನ್ ಅಂಪೈರ್ ಅದೇ ಅನಿಲ್ ಚೌಧರಿ ಸಿಕ್ಕಾಪಟ್ಟೆ ಪಾಪ್ಯುಲರು, ಹೊಡಿತಾ ಇರ್ತಾರೆ ಹಂಗೆ ರೀಲ್ಸ್ನ ಪಟ ಅಂತ ಡೌಟ್ಸ್ ಇದ್ರೆ. ಅವ್ರು ಹೇಳಿದ್ರೆ ಪ್ಲೇಯರ್ಸ್ ಲೈಕ್ ಹೈಮ್ ಶುಡ್ ಬಿ ದೇರ್, ಅದರ್ವೈಸ್ ದ ಗೇಮ್ ವಿಲ್ ಗೆಟ್ ಬೋರ್ಡ್ ಅಂತ ಹೇಳಿದರೆ ಆಬ್ವಿಯಸ್ಲಿ ಒಪ್ಕೊಳ್ಳೇಬೇಕು. ಏನೇನು ಒಪ್ಕೊಳ್ಳದೆ ಇರೋವಂಥದ್ದೆಲ್ಲ ಏನಿಲ್ಲ. ಇವಾಗ ನೋಡಿ ಟೆಸ್ಟ್ ಸರ್ಕ್ಯೂಟು ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸಲ್ಲಿ ಯಾವ ಥರ ಒಂಥರ ಖಾಲಿ ಅಂತ ಅನ್ನಿಸ್ತದೆ. ನಾವು ಜಮಾನಿಂದ ನೋಡ್ಕೊಂಡು ಬಂದಿರೋಂಥ ಪ್ಲೇಸ್ಗಳಿಗೆ ಖಾಲಿ ಅಂತ ಆಬ್ವಿಯಸ್ಲಿ ಫೀಲ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಅದೇ ಫೀಲ್ ಆಗಿರೋದು. ವಿರಾಟ್ ಕೊಹ್ಲಿಯ ಅಗತ್ಯತೆ ಕ್ರಿಕೆಟ್ಗಿದೆ ಅಂತಲೇ ಅನಿಸಿರೋದು.
ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿಲ್ಲ ಒಂದೇ ಒಂದು ಲೈಕ್ ಉದ್ರಿಸಿ ಗಾಯ್ಸ್. ಕತ್ತಲೆಲ್ಲ ವಿಡಿಯೋ ಮಾಡ್ತಿದ್ದೀನಿ ಗಾಯ್ಸ್, ವಿಡಿಯೋ ಉದ್ರಿಸಿ ಲೈಕು.